ತನ್ನ ಒಂದು ಸಮಾಧಾನವನ್ನು, ತನ್ನ ಒಂದು ನೆಮ್ಮದಿಯನ್ನು ತನ್ನ ಶಿಷ್ಯರೊಟ್ಟಿಗೆ ಹಂಚಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ಬಯಸ್ತಾನೆ. ಆಮೆನ್. ಸೊ ಅದಕ್ಕೋಸ್ಕರವಾಗಿ ಪ್ರಿಯ ದೇವರ ಜನರೇ, ನಾವು ಸ್ವಲ್ಪ ಸಮಯದ ಧ್ಯಾನಕ್ಕೋಸ್ಕರವಾಗಿ ನಾವು ಲೂಕನು ಬರೆದ ಸುವಾರ್ತೆ ಅದರ 2ನೇ ಅಧ್ಯಾಯ 10ನೇ ವಚನದಿಂದ ಹೋದ್ರೆ, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ ಮತ್ತು 11, 12ನೇ ವಚನ ಓದಿ. ಸತ್ಯವೇದ ತೆಗೆದಂತವ್ರು ಓದಿ. ಆ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಆಮೆನ್. ಹಾಗೆ ಇನ್ನೊಂದು ಭಾಗದಿಂದ ಓದಿರಿ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10 ಮತ್ತು 11ನೇ ವಚನಗಳು. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10, 11 ಓದಿರಿ. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೆನ್. ಹಲ್ಲೆಲೂಯಾ. ಸೊ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರು ತನ್ನ ಮಕ್ಕಳಿಗೆ ತನ್ನಲ್ಲಿರುವಂಥ ಆ ಸಂತೋಷವನ್ನು ಹಂಚಿಕೊಳ್ಳುವುದಕ್ಕಾಗಿ ಅದನ್ನು ಇಷ್ಟಪಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ನೋಡುವಾಗ ದೇವ ಜನರೇ, ಅಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಓದ್ತಾ ಇದ್ದೀವಿ, ತನ್ನಲ್ಲಿರುವಂಥ ಆ ಸಂತೋಷದ, ಆ ಸಮಾಧಾನದ, ಆ ನೆಮ್ಮದಿಯ, ಆನಂದದ ವಿಷಯವನ್ನು ತನ್ನ ಪ್ರಜೆಗಳಿಗೆ, ತನ್ನ ಮಕ್ಕಳಿಗೆ ಹಂಚಿಕೊಳ್ಳುವುದಕ್ಕೋಸ್ಕರವಾಗಿ ಅದನ್ನು ಇಷ್ಟಪಡ್ತಾನೆ. ಹಲ್ಲೆಲೂಯಾ. ಕೆಲವೊಂದು ಸರಿ ಮನುಷ್ಯನು ತನ್ನಲ್ಲಿರುವಂಥ ಸಂತೋಷವನ್ನು ಇತರರೊಟ್ಟಿಗೆ ಹಂಚಿಕೊಳ್ಳೋದಕ್ಕೋಸ್ಕರವಾಗಿ ಇಷ್ಟಪಡುವುದಿಲ್ಲ. ಇತರರೊಟ್ಟಿಗೆ ಅದನ್ನು ಹಂಚಿಕೊಳ್ಳುವುದರಲ್ಲಿ ಅದನ್ನು ಸಂತೋಷ ಪಡುವುದಿಲ್ಲ. ಬಟ್ ಇಲ್ಲಿ ಸರ್ವಶಕ್ತನಾದಂಥ ದೇವರು ತನ್ನಲ್ಲಿರುವಂಥ ಆ ಸಂತೋಷವನ್ನು ತನ್ನ ಪ್ರಜೆಗಳಿಗೆ ಹಂಚಿಕೊಳ್ಳೋದಕ್ಕೋಸ್ಕರವಾಗಿ ಆತನ ಸಂತೋಷ ಪಡ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಅಲ್ಲಿ ಕರ್ತನ ದೂತನನ್ನು ಆತನು ಕಳಿಸ್ತಿದ್ದಾನೆ. ಕರ್ತನ ದೂತನೊಬ್ಬನು ಬಂದು ಅವ್ರಿಗೆ ಹೇಳ್ತಿದ್ದಾನೆ, ಹೆದರಬೇಡ್ರಿ, ನಾನು ಬಂದಿದ್ದಕ್ಕೋಸ್ಕರವಾಗಿ. ಯಾಕೆಂದರೆ ಐ ಹ್ಯಾವ್ ಬ್ರಾಟ್ ಎ ಗುಡ್ ನ್ಯೂಸ್ ಫಾರ್ ಯು. ನಾನು ನಿಮಗೋಸ್ಕರವಾಗಿ ಒಂದು ಶುಭ ವರ್ತಮಾನವನ್ನು ತಂದಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಕರ್ತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವುದಕ್ಕೋಸ್ಕರವಾಗಿ ನಾವು ಮನಸ್ಸು ಮಾಡುವಾಗ ನಾವು ಆ ಶುಭ ಸಮಾಚಾರವನ್ನು ಕೇಳಲಿಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕಳಿಸಿದ್ದಾನೆ. ಇಟ್ ಇಸ್ ಗಾಡ್ಸ್ ಪ್ಲಾನ್. ಇದು ದೇವರ ಆಲೋಚನೆ, ದೇವರ ಅದ್ಭುತವಾದಂಥ ನಡೆಸುವಿಕೆ. ಯಾಕೆಂದರೆ ದೇವರ ವಾಗ್ದಾನ ಮಾಡಿದ್ದಾನೆ, ಎಲ್ಲಿ ಒಬ್ಬರಾಗಲಿ ಇಬ್ಬರಾಗಲಿ ನನ್ನ ನಾಮದಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿರ್ತೇನೆ ಎಂಬುದಾಗಿ. ನೋಡಿ, ಅಲ್ಲಿ ಕುರುಬರು ಅವರು ಭಯ ಕಳವಳದಲ್ಲಿರುವಾಗ ಇವತ್ತು ಅವರಲ್ಲಿರುವಂಥ ಭಯವನ್ನು ನೀಗಿಸುವುದಕ್ಕೋಸ್ಕರವಾಗಿ, ಅವರಲ್ಲಿರುವಂಥ ರೋಗದ ವ್ಯಾಧಿಗೆ ಬಿಡುಗಡೆ ಕೊಡುವುದಕ್ಕೋಸ್ಕರವಾಗಿ, ಅವರಲ್ಲಿರುವಂಥ ಕೊರತೆಯನ್ನು ನೀಗಿಸುವುದಕ್ಕೋಸ್ಕರವಾಗಿ ಅಲ್ಲಿ ತಂದೆಯಾದಂಥ ದೇವರು ಇವತ್ತು ಆ ದೂತನನ್ನು ಕಳಿಸ್ತಾ ಇದ್ದಾನೆ. ದೂತನನ್ನು ಕಳಿಸಿ ಹೇಳ್ತಾ ಇದ್ದಾನೆ, ಇವತ್ತು ಮಾನವ ಜನಾಂಗಕ್ಕೆ ಹೆದರಿಕೆಯಿಂದಿರುವಂಥ ಅಥವಾ ಹೆದರಿಕೆಯಲ್ಲಿ ನಡೆಸ್ತಿರುವಂಥ ಎಲ್ಲ ಅಂಧಕಾರದ ಶಕ್ತಿಯ ಮೇಲೆ ಅವರು ಜಯಗಳಿಸಬೇಕು. ಇವತ್ತೆಷ್ಟೋ ಮಕ್ಕಳು ಪರೀಕ್ಷೆ ಬಂತಂದ್ರೆ ಭಯ ಪಡ್ತಾರೆ. ನೋಡಿದ್ರಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಭಯ ಪಡಲ್ಲ, ಆದರೆ ಪರೀಕ್ಷೆಗಳು ಬರುವಾಗ ಭಯ ಪಡ್ತಾರೆ. ಎಷ್ಟೋ ಕುಟುಂಬಗಳು, ತಂದೆ ತಾಯಿಗಳು ಅವ್ರಿಗೆ ಇರುವಂಥ ಒಂದೊಂದು ವಿಧವಾದಂಥ ಭಯಗಳು, ಕಳವಳಗಳಿವೆ.
ಮಕ್ಕಳ ಎಜುಕೇಷನ್ ಬಗ್ಗೆ ಭಯ ಇದೆ, ಮಕ್ಕಳ ಎಜುಕೇಷನ್ ಆದಮೇಲೆ ಜಾಬಿನ ಬಗ್ಗೆ ಭಯ ಇದೆ, ಜಾಬಿನ ಬಗ್ಗೆ ಆದಮೇಲೆ ಮದುವೆ ಬಗ್ಗೆ ಭಯ ಇದೆ. ಸೊ ಮದುವೆಗೆ ಮಾಡೋದಕ್ಕೋಸ್ಕರವಾಗಿ ಸಾಲದ ಬಾಧೆ ಭಯ ಇದೆ. ಸೊ ಹೀಗೆ ಒಂದೊಂದು ರೀತಿಯಾದಂಥ ಭಯ ಕಳವಳಗಳು ಮನುಷ್ಯನಲ್ಲಿ ಆವರಿಸಿಕೊಂಡಿವೆ. ಆ ಮನುಷ್ಯನಲ್ಲಿರುವಂಥ ಆ ಭಯವನ್ನು ಇವತ್ತು ತೆಗೆದು ಹಾಕಬೇಕೆಂಬುದಾಗಿ ದೇವರು ಯಾವಾಗಲಿಂದಲೋ ಆತನ ಯೋಚನೆಗಳನ್ನು ಮಾಡ್ತಾ ಇದ್ದಾನಂತೆ. ಅದನ್ನು ಒಂದೇ ದಿವಸ ಅಲ್ಲ, ಆತನು ಅನೇಕ ದಿವಸಗಳಿಂದ ಮನುಷ್ಯನಲ್ಲಿರುವಂಥ ಭಯವನ್ನು ನೀಗಿಸಬೇಕೆಂಬುದಾಗಿ ಆತನು ಆಲೋಚನೆ ಮಾಡಿಕೊಂಡು ಹೇಳ್ತಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದಲ್ಲಿ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೆರುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಸಾಧಾರಣವಾಗಿ ಇರುವಂಥ ಒಬ್ಬ ಸಹೋದರಿ, ಒಬ್ಬ ಹೆಣ್ಣು ಮಗಳು ಇವತ್ತು ಗರ್ಭಿಣಿಯಾಗಿ ಒಂದು ಮಗನನ್ನು ಹೇಳ್ತಾಳೆ. ಆದರೆ ಅವಳಲ್ಲಿ ಹುಟ್ಟುವಂತ ಆ ಮಗು ಸಾಧಾರಣವಾದಂಥ ಮಗುವಲ್ಲ. ಅವಳಿಂದ ಬರುತ್ತಿರುವಂತ ಆ ಮಗು ಇವತ್ತು ಸಮಾಜವನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ, ರೋಗದಿಂದ ಬಿಡುಗಡೆ ಕೊಡೋದಕ್ಕೋಸ್ಕರವಾಗಿ, ಕಷ್ಟದಲ್ಲಿರುವಂಥ ಮಕ್ಕಳಿಗೆ ಇವತ್ತು ಸಂತೋಷವನ್ನು ಕೊಡೋದಕ್ಕೋಸ್ಕರವಾಗಿ, ಧೈರ್ಯದಲ್ಲಿ ಬಲ ನಡೆಸೋದಕ್ಕೋಸ್ಕರವಾಗಿ ಆತನು ನಾನು ಕೊಡ್ತೇನೆ ಎಂಬುದಾಗಿ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರಿಯ ದೇವರ ಮಕ್ಕಳೇ, ಆತನಲ್ಲಿರುವಂತಹ ಗುಣಲಕ್ಷಣಗಳ ಕುರಿತಾಗಿ ದೇವರಲ್ಲಿ ಹೇಳ್ತಾ ಇದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ ಆತನು ವರದ ಮಗನು ಎಂಬುದಾಗಿ ಹೇಳಲ್ಪಡ್ತೇನೆ. ಆತನ ಭುಜದ ಮೇಲೆ ಏನಿರ್ತವೆ ಪರಾಕ್ರಮಶ ಇರ್ತವೆ. ಆತನ ಆಡಳಿತವು ಆತನ ಭುಜದ ಮೇಲಿರುವುದು, ಬಾಹುವಿನ ಮೇಲಿರುವುದು ಎಂಬುದಾಗಿ ಹೇಳಲ್ಪಡ್ತದೆ. ಯಾಕೆಂದ್ರೆ ಈಸ್ ದ ಏಬಲ್ ಮ್ಯಾನ್ ಟು ಡೆಲಿವರ್ ಆಲ್ ದ ಹ್ಯುಮ್ಯಾನಿಟಿ. ಎಲ್ಲ ಮನುಷ್ಯರನ್ನು ಬಿಡುಗಡೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನಲ್ಲಿ ಕೇವಲ ಮನುಷ್ಯರಲ್ಲಿರುವಂಥ ಆ ಗುಣಲಕ್ಷಣಗಳಲ್ಲ, ಆತನು ದೈವಿಕ ವ್ಯಕ್ತಿಯಾಗಿದ್ದಾನೆ. ಆಮೇಲೆ ಆತನು ಮಹಾಪುರುಷನಾಗಿ ತನ್ನ ಜನರನ್ನು ಪಾಪದಿಂದ ಬಿಡಿಸಿ, ತನ್ನ ಜನರನ್ನು ಶಾಪದಿಂದ ಬಿಡುಗಡೆ ಕೊಟ್ಟು, ಅನಾರೋಗ್ಯದಲ್ಲಿರುವಂಥ ಮಕ್ಕಳಿಗೆ ಆರೋಗ್ಯವನ್ನು ಕೊಡೋದಕ್ಕೋಸ್ಕರವಾಗಿ ಆತನು ಬರ್ತಾನೆ. ಆದ್ದರಿಂದ ಬಿಲೀವ್ ಇನ್ ಹಿಮ್ ಅಂತ ಹೇಳಿ ಕೈ ತೋರಿಸ್ತಾರೆ. ಆತನ ಮೇಲೆ ನಂಬಿಕೆ ಇಡು. ಆತನ ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ನಿತ್ಯನಾದಂಥ ದೇವರು. ನೀನು ಯಾವುದಕ್ಕೋಸ್ಕರವಾಗಿ ಚಿಂತೆ ಮಾಡ್ತಾ ಇದ್ಯಾ? ಯಾವುದಕ್ಕೋಸ್ಕರವಾಗಿ ನೀನು ಕಳವಳ ಪಡ್ತಾ ಇದ್ಯಾ? ಯಾವುದಕ್ಕೋಸ್ಕರವಾಗಿ ನೀನು ಕಣ್ಣೀರಿಡ್ತಾ ಇದ್ಯಾ? ನಿನ್ನ ಕಣ್ಣೀರುಗಳೆಲ್ಲವನ್ನು ಆತನು ಬಲ್ಲವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನೀನು ಆತನಲ್ಲಿ ಬಲವಾಗಿ ನಂಬಿಕೆ ಇಡುವುದಕ್ಕೋಸ್ಕರವಾಗಿ ಆತನು ಅಲ್ಲಿ ಹೇಳ್ತಿದ್ದಾನೆ, ಹೆದರಬೇಡ್ರಿ. ಆಮೇನ್, ಹೆದರಬೇಡ್ರಿ. ಎರಡನೇದು ಹೇಳ್ತಿದ್ದಾನೆ, ಆ ಹೆದರಬೇಡಿರಿ, ಹೆದರಿಕೆಯಿಂದ ಬರೋದಕ್ಕೋಸ್ಕರವಾಗಿ ಒಂದು ಸೂಚನೆ ಕೊಡ್ತಿದ್ದಾನೆ ಅಲ್ವಾ? ಅದನ್ನೇ ನಾವು ಓದಿದ್ವಿ ಯಾವಾಗ ಮತ್ತಾಯನ ಬರೆದ ಸುವಾರ್ತೆ ಅಲ್ಲಿ ನಾವು ನೋಡುವಾಗ ಆ ಒಂದು ಮೋಡ್ನ ದೇಶದ ಪಂಡಿತರುಗಳು, ಪ್ರಿಯ ದೇವ್ರ ಮಕ್ಕಳೇ, ಒಂದೊಂದು ಸೂಚನೆಗಳು ಇರ್ತಾವೆ. ಇವಾಗ ಅನಾದಿ ಕಾಲದಲ್ಲಿ ನಾವು ಚಿಕ್ಕವರಾಗಿರುವಾಗ ಕೆಲವೊಂದು ನಕ್ಷತ್ರಗಳು ಕಾಣಿಸ್ಕೊಳ್ತಾವೆ. ಇವತ್ತಿನೂ ಸಹಿತ ಇದೆ. ಬೆಳಗಿನ ಜಾವದಲ್ಲಿ ಒಂದು ನಕ್ಷತ್ರ ಬರ್ತದೆ, 4 ಗಂಟೆಗೂ ಹಂಗೆ ಬರ್ತದೆ. ಆ ನಕ್ಷತ್ರ ನೋಡುವಾಗ ಏನಾಗ್ತದೆ, ಬೆಳಕು ಹರಿತಾ ಇದೆ, ಬೆಳಕು ಆಗ್ತಾ ಇದೆ ಎಂಬುದಾಗಿ ಜನ ಯೋಚನೆ ಮಾಡ್ತಾರೆ. ಮತ್ತೆ ಸಾಯಂಕಾಲ ಒಂದು ನಕ್ಷತ್ರ ಬರ್ತದೆ, ಅದನ್ನು ನೋಡುವಾಗ ಈಗ ಕತ್ತಲಾಗ್ತಾ ಇದೆ ಅಂತ ನೋಡಿ. ದೇವರು ಒಂದು ಏನಂತಂದ್ರೆ ಗುರುತುಗಳಿಟ್ಟಿದ್ದಾರೆ. ಆ ಗುರುತುಗಳನ್ನು ಇವತ್ತು ಅಧ್ಯಯನ ಮಾಡಿ, ಆ ಗುರುತುಗಳನ್ನು ಹಿಡಿದುಕೊಂಡು ಇವತ್ತು ಮೋರ್ನ ದೇಶದ ಪಂಡಿತರುಗಳು ಯೇಸುವನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ. ಹಾಲೆಲೂಯಾ. ಇವತ್ತು ಪ್ರಿಯ ದೇವರ ಮಕ್ಕಳೇ, ದೇವರು ನಮಗೂ ಯೇಸುವನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ, ಯೇಸುವಿನ ಮೇಲೆ ವಿಶ್ವಾಸ ಇಡೋದಕ್ಕೋಸ್ಕರವಾಗಿ ಇವತ್ತು ಸತ್ಯವೇದವನ್ನು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಹಾಲೆಲೂಯಾ. ಅವತ್ತು ಅವರಿಗೆ ಆ ಸುರುಳಿಗಳ ಉಪಾಧಿಯಲ್ಲಿ ಕೊಡಲ್ಪಡ್ತಾ ಇತ್ತು, ಯಾವುದೋ ಒಂದೊಂದು ಅಧ್ಯಾಯಗಳಿಗೆ ಕೊಡಲ್ಪಡ್ತಾ ಇತ್ತು. ಬಟ್ ಇವತ್ತ ದೇವರು ನಮ್ಮನ್ನು ಪ್ರೀತಿಸಿ ಆತನನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ, ಆತನನ್ನು ಸರಿಯಾದಂಥ ರೀತಿಯಲ್ಲಿ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಮಗೆ ಪ್ರಾರ್ಥನಾ ಸಮೂಹಗಳನ್ನು ಕೊಟ್ಟಿದ್ದಾರೆ. ಒಟ್ಟಾಗಿ ಸೇರಿ ಬರಲಿಕ್ಕಾಗುವಂಥ ಒಳ್ಳೆ ಅನುಕೂಲವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಸರಿಯಾದಂಥ ಸಮಯಕ್ಕೆ ಆರಾಧನೆಗೆ ತಲುಪುವುದಕ್ಕೋಸ್ಕರವಾಗಿ ವಾಹನಗಳ ಸೌಲಭ್ಯವನ್ನು ದೇವರು ಕೊಟ್ಟಿದ್ದಾರೆ ಅಲ್ವಾ? ಇಂಥ ಒಂದು ಆ ಅನುಕೂಲತೆಯಲ್ಲಿರುವಂಥ ಸಮಯದಲ್ಲಿ ಇವತ್ತ ನಾವು ಈ ಒಂದು ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಹಿಂಜಾರು ಹೋಗುವುದಾದರೆ ನಾವಿನ್ನೂ ಪಾಪದಲ್ಲಿ ಇದ್ದಿರ್ತೀವಿ.
ಯಾಕಂದ್ರೆ ಪಾಪವು ಒಬ್ಬ ಮನುಷ್ಯನನ್ನು ಹಿಡಿದುಕೊಂಡು ಅವನನ್ನು ಗೋಧಿಯ ತೆನೆಯಂತೆ ಒರೆಯಬೇಕೆಂಬುದಾಗಿ ಮುಂಚಾಗ್ತಿದೆ ಎಂಬುದಾಗಿ ಬೈಬಲಲ್ಲಿ ನಾವು ನೋಡ್ತೇವೆ. ಇಂಥ ಅನಾನುಕೂಲತೆಗಳಿರುವಂತಹ ಸಮಯದಲ್ಲಿ ನಾವು ಅನೇಕ ಸಾರಿ ನಮ್ಮನ್ನು ನಾವು ಆ ಯೇಸು ಕ್ರಿಸ್ತನು ಕೊಡುವಂತ ಆ ಸಂತೋಷವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಸೋತು ಹೋಗುವುದಾದರೆ, ಇಂಥ ಒಂದು ಉತ್ತಮವಾದಂತ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ನಮ್ಮ ಒಂದು ಪೂರ್ಣವಾದಂತ ಆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಸೋತು ಹೋಗುವುದಾದರೆ, ವಿ ವಿಲ್ ನಾಟ್ ಫೈಂಡ್ ಅ ಪೀಸ್. ನಾವು ಆ ಒಂದು ಸಮಾಧಾನ ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಮೋಡಣ ದೇಶದ ಆ ಪಂಡಿತರುಗಳು ಜ್ಞಾನವಂತರಾಗಿದ್ದರು, ವಿಜ್ಞಾನಿಗಳಾಗಿದ್ದರು. ಆದರೆ ಅಂಥ ಒಂದು ಸಮಯದಲ್ಲಿ ಅನಾನುಕೂಲತೆಗಳಿದ್ದವು. ಆದರೂ ಸಹಿತ ಅವರು ನಾವು ಯೇಸುವನ್ನು ಕಂಡುಕೊಳ್ಳಲೇಬೇಕು ಎಂಬುದಾಗಿ ಅವರು ಹೋಗುವಾಗ, ಪ್ರಿಯ ದೇವರ ಮಕ್ಕಳೇ, ದಾರಿ ತಪ್ಪಿ ಅರಸನು ಹುಟ್ಟಬೇಕಾದಂಥದ್ದು ಅಂತ ಹೇಳುವಾಗ ಅರಸನಿದ್ದಲ್ಲಿಗೆ ಹೋಗ್ತಾರೆ. ಆ ಅರಸನಿದ್ದಲ್ಲಿ ಹೋಗುವಾಗ ಆತನೇನು ಮಾಡ್ತಾನೆ, ಅವರನ್ನು ಕರೆಸಿ, ನೀವು ಆತನು ಹುಟ್ಟಬೇಕಾದದ್ದು ಎಲ್ಲಿ ಎಂಬುದ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನೀವು ಅಡ್ಡ ಬಿದ್ದು ನಮಸ್ಕಾರ ಮಾಡಿ ನನಗೂ ಸಹಿತ ಬಂದು ಹೇಳಿರಿ, ನಾನು ಸಹಿತ ಆತನನ್ನು ಆರಾಧಿಸುತ್ತೇನೆ. ಆದರೆ ಆತನ ಆಲೋಚನೆ ಸರಿತೇನ್ರಿ? ಆತನ ಆಲೋಚನೆ ಸರಿ ಇರಲಿಲ್ಲ. ಮನುಷ್ಯರು ಎಷ್ಟೋ ಸರಿ ತಮ್ಮ ಆಲೋಚನೆಗಳು ಸರಿ ಎಂಬುದಾಗಿ ಭಾವಿಸ್ತಾನ್ರಿ. ನೋಡಿ, ಆತನ ಕನಸುಗಳಿಗೆ ಹೇಗೆ ನಾನು ಡಿಸ್ಟ್ರಾಯ್ ಮಾಡ್ತೀನಿ, ಆತನ ದರ್ಶನಗಳಿಗೆ ಹೇಗೆ ಡಿಸ್ಟ್ರಾಯ್ ಮಾಡ್ತೀನಿ. ಒಬ್ಬ ವ್ಯಕ್ತಿಯ ಏಳಿಗೆಯಲ್ಲಿ, ಒಬ್ಬ ವ್ಯಕ್ತಿಯನ್ನು ಆಶೀರ್ವಾದ ಹೊಂದಿಕೊಳ್ಳೋದ್ರಲ್ಲಿ ಇವತ್ತು ಸೈತಾನ ಏನ್ ಮಾಡ್ತಾನೆ, ಅನೇಕ ಸಾರಿ ಹೊಟ್ಟೆ ಕಿಚ್ಚಿಬಿಡ್ತಾನೆ. ನೋಡ್ತೀರಲ್ಲ, ಇವತ್ತ ಕುಟುಂಬಗಳಲ್ಲಿ ಅಥವಾ ಸಮಾಜದಲ್ಲಿ ಈ ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಏನಿರ್ತದಲ್ರಿ, ಅದು ಬಹಳ ಬೆಂಕಿ ಇದ್ದಾಗೆ ಪ್ರಿಯ. ಅದು ಇವತ್ತ ಒಬ್ಬ ವ್ಯಕ್ತಿಯನ್ನಲ್ಲ, ಇಡೀ ಸಮಾಜವನ್ನು ಹಾಳು ಮಾಡ್ತದೆ, ಇಡೀ ಸಮಾಜವನ್ನು ನಾಶ ಮಾಡ್ತದೆ ಪ್ರಿಯ. ಸೊ ಆದ್ದರಿಂದ ಮನುಷ್ಯನ ಜ್ಞಾನಗಿಂತ ದೇವರ ಜ್ಞಾನ ಏನಾದ್ರಿ ಹೆಚ್ಚಿಗೆ ಅದತ್ರಿ. ಹಲ್ಲೆಲೂಯಾ. ನಮ್ಮ ಆಲೋಚನೆಗಳೇ ದೇವರ ಆಲೋಚನೆಗಳಲ್ಲ ಪ್ರಿಯ. ನಮ್ಮ ಮಾರ್ಗಗಳ ತರ ದೇವರ ಮಾರ್ಗಗಳಲ್ಲ. ಇವತ್ತು ರಾಜನು ಯಾವಾಗ ಅವ್ರಿಗೆ ಹೇಳ್ತದೆ, ನಯವಾಗಿ ಹೇಳ್ತಿದ್ದಾರೆ, ಬ್ರದರ್ ನೀವು ಅದನ್ನು ಕಂಡುಕೊಂಡ ನಂತರ ನನಗೂ ಬಂದು ಹೇಳ್ರಿ, ನಾನು ಸಹಿತ ಆ ಮಗುವಿಗೆ ಅಡ್ಡ ಬೀಳುತ್ತೇನೆ ಎಂಬುದಾಗಿ. ಅದು ಪೂರ್ಣ ಹೃದಯದಿಂದ ಹೇಳ್ತಾ ಇದ್ದೇನೇನ್ರಿ? ಇಲ್ಲ, ಯಥಾರ್ಥವಾಗಿ ಹೇಳ್ತಾ ಇಲ್ಲ. ಇವತ್ತ ಪೂರ್ಣ ಹೃದಯದಿಂದ ಹೇಳ್ತಾ ಇಲ್ಲ. ಹೇಗೋ ಮಾಡಿ ಆ ಒಂದು ಯೇಸು ಕ್ರಿಸ್ತನ ಬರಣಕ್ಕೆ, ಯೇಸು ಕ್ರಿಸ್ತನು ಜನರ ಮಧ್ಯದಲ್ಲಿ ಮಾಡುವಂತ ಕಾರ್ಯಗಳಿಗೆ ಅಡೆತಡೆಗಳು ಉಂಟು ಮಾಡಬೇಕೆಂಬುದಾಗಿ ರಾಜನ ಆಜ್ಞೆಯಾಗಿತ್ತು ಪ್ರೇರೆ. ಆದರೆ ಆ ವ್ಯಕ್ತಿಗಿಂತ ಶ್ರೇಷ್ಠವಾದಂತ ದೇವರ ಆಲೋಚನೆ ಅಲ್ಲೇನಾಗಿ ಬರ್ತಾ ಇದೆ. ಅವ್ರು ಅಡ್ಡು ಬಿದ್ದ ನಂತರ ಅವ್ರಿಗೆ ಹೇಳ್ತಿದ್ದೇನೆ, ನೀವು ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯನ್ನು ಹೋಗ್ಬೇಕು. ಹಲ್ಲೆಲೂಯಾ. ಸರ್ವಶಕ್ತನಾದಂಥ ದೇವರು ಪ್ರಿಯರೇ ಇವತ್ತ ಬೇರೆ ದಾರಿಯನ್ನು ತೋರಿಸ್ತಾನೆ. ಅದುವೇ ಯೇಸು ಕ್ರಿಸ್ತನು ಕೊಡುವಂಥ ಸಮಾಧಾನದ ಮಾರ್ಗ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕೊಡುವಂಥ ನಿತ್ಯ ಜೀವಿತದ ಮಾರ್ಗ, ಯೇಸು ಕ್ರಿಸ್ತನು ಕೊಡುವಂಥ ಆನಂದದ ಮಾರ್ಗ. ಈ ಮಾರ್ಗಕ್ಕೆ ಯಾರು ಅಡೆತಡೆ ಆಗುವುದಕ್ಕೆ ಸಾಧ್ಯವಿಲ್ಲ ಪ್ರಿಯ. ಈ ಮಾರ್ಗಕ್ಕೆ ಯಾರು ಹಿಂಡ್ರೆನ್ಸ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರು ಹೇಳ್ತಾನಲ್ಲಿ, ಒಂದು ಬಾಗಿಲು ನಿಮಗೆ ಮುಚ್ಚುವುದಾದರೆ 7 ಬಾಗಿಲು ತೆರೀತಾನಂತಾರೆ. ಆಮೇನ್. ಕೆಲವರು ಹೇಳ್ತಾರೆ, ಸರ್ ಒಂದು ಚಾನ್ಸ್ ಮಿಸ್ ಆಯ್ತು ಸರ್, ನನಗೆ ನಾನು ಇವತ್ತು ಉದ್ಯೋಗವನ್ನು ಪಡ್ಕೊಳ್ಬೇಕಿತ್ತು ಸರ್, ನಾನು ಇವತ್ತ ನನಗೆ ಸರಿಯಾದಂಥ ರೀತಿಯಲ್ಲಿ ಅನುಕೂಲಗಳು ಬರಬೇಕಿತ್ತು ಸರ್, ನನಗೆ ಕೆಲಸ ಬರಬೇಕಿತ್ತು ಸರ್, ಆದರೆ ಸ್ವಲ್ಪದರಲ್ಲಿ ಮಿಸ್ ಆಗೋಯ್ತು ಎಂಬುದಾಗಿ ನಾವೆಷ್ಟೋ ಸರಿ ಚಿಂತೆ ಮಾಡ್ತೀವಿ ಪ್ರೇರೆ. ಆದರೆ ದೇವರು ನನ್ನ ನಿನ್ನ ಕುರಿತಾಗಿ ಏನು ಯೋಚನೆ ಮಾಡ್ತಾ ಇದ್ದಾನೆ, ನನ್ನ ನಿನ್ನ ಕುರಿತಾಗಿ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾನೆ, ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಎಂಥ ಮಾರ್ಗಗಳಲ್ಲಿ ತೆರೀತಾನೆ ಎಂಬುದಾಗಿ ನಾವು ಯಾವ ಥರ ಅಂದ್ಕೊಳ್ತೀವೇನ್ರಿ? ಇಲ್ಲ ಪ್ರೇರೆ. ಆ ಮೂರ್ಣ ದೇಶದ ಪಂಡಿತರು ಅಂತ ತಿಳ್ಕೊಂಡ್ರು. ಯಾಕೆಂದ್ರೆ ಅವ್ರಿಗೆ ಜ್ಞಾನಿಗಳಾಗಿದ್ದಾಗಲೂ ಸಹಿತ ಅವ್ರೇನ್ ಮಾಡಿದ್ರು, ಅಲ್ಲಿ ದೇವದೂತನು ಬಂದು ಹೇಳಿದನು, ನೀವು ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಗೆ ಹೋಗ್ರಿ ಅಂತ ಹೇಳುವಾಗ ಅಲ್ಲಿ ಇಮಿಡಿಯೇಟ್ಲಿ ಚೇಂಜಸ್ ಆಯ್ತು ಪ್ರೇರೆ. ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳೋದು ಅದಕ್ಕೋಸ್ಕರವಾಗಿ. ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್. ನಮ್ಮ ಭಾವನೆಗಳಲ್ಲಿ ನಾವು ಬದಲಾವಣೆ ಆಗಬೇಕು.
ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆ ಆಗಬೇಕು. ನಮ್ಮ ಪ್ರಾರ್ಥನೆ ಜೀವಿತದಲ್ಲಿ ನಾವು ಬದಲಾವಣೆ ಆಗಬೇಕು. ನಮ್ಮ ಸಂಭಾಷಣೆಯಲ್ಲಿ ನಾವು ಬದಲಾವಣೆ ಆಗಬೇಕು. ನಮ್ಮ ಕ್ರಿಯೆಗಳಲ್ಲಿ ಬದಲಾವಣೆ ಆಗಬೇಕು ಪ್ರಿಯ. ಇವತ್ತು ನಾ ಕಳೆದ ಸಾರಿ ಹೇಳಿದ್ದೆ ಒಂದ್ಸರಿ, ಕಂಬಳಿ ಹುಳ ನೋಡಿದ್ವಿ ನಾವು ಎಷ್ಟು ಸರಿ ಅಂತ ಅಲ್ವಾ. ಕಂಬಳಿ ಹುಳ ಅದು ಮೊದಲನೇ ಸಾರಿ ಬರುವಾಗ ಏನಾಗ್ತದೆ, ಅದಕ್ಕೆ ಯಾರು ಇಷ್ಟಪಡಲ್ಲ ಪ್ರಿಯ. ನೋಡುವಾಗ ಎಲ್ಲರೂ ಹೆದರ್ಕೊಳ್ತಾರೆ. ಯಾಕೆ? ಅದು ಒಂದು ಸಾರಿ ಮೈ ಮೇಲೆ ಹರಿಯೋದಾದರೆ ನಿಮ್ಮ ಮೈ ತುಂಬಾನೇ ಕೆರೆತ ಸ್ಟಾರ್ಟ್ ಆಗ್ತದೆ, ಕೆಂಪಗಾಗ್ತದೆ. ಆದರೆ ಕ್ರಮೇಣವಾಗಿ ಆ ಒಂದು ಕಂಬಳಿ ಹುಳ ಏನಾಗ್ತದೆ ರೀ, ಪಾತರಗಿತ್ತಿ ಅಂತೀವಿ ನಾವು, ಚಿಟ್ಟಿಯ ಅಂತಂತೇವೆ ಇನ್ನೊಂದು ಭಾಷೆಯಲ್ಲಿ. ಆ ರೀತಿಯಲ್ಲಿ ಮಾರ್ಪಾಟ ಆಗ್ತದೆ ಪ್ರಿಯರೇ. ಇವತ್ತ ಆ ಮೋಡ ದೇಶದ ಪಂಡಿತರು ಚೇಂಜಸ್ ಆದ್ರಿ. ಇಮಿಡಿಯೇಟ್ಲಿ ದೇ ಟರ್ನ್ ದೇರ್ ವೇಸ್. ತಕ್ಷಣ ಅವರ ಮಾರ್ಗಗಳನ್ನು ಬದಲಾಯಿಸಿಕೊಂಡು ಹೋದ್ರು ಪ್ರಿಯರೇ. ಇಲ್ಲಾಂದ್ರೆ ಯೋಚನೆ ಮಾಡ್ಬೋದಿತ್ತು, 3 ಜನ ಇದರಲ್ಲಿ ಒಬ್ಬರು ಹೇಳ್ಬೋದಿತ್ತು, ಏನ್ರಿ ಇರಲಿ ಬಡ್ರೆ ಹಂಗೆ ಹೋಗೋಣ, ಏನಾಗ್ತದೆ ನೋಡುವ, ಏನಾಗ್ತದೆ ನೋಡುವ ಅನ್ನುವಂಥ ಯೋಚನೆಯಲ್ಲಿ ಹೋಗ್ಬೋದಿತ್ತು. ಇಲ್ಲರಿ ಪ್ರಾರ್ಥನೆಗೆ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಬೈಬಲ್ ಓದಲಿಲ್ಲ ಅಂದ್ರೆ ಏನಾಗುತ್ತೆ, ಕರ್ತನನ್ನು ಪ್ರೀತಿಸದಿರುವುದಾದ್ರೆ ಏನಾಗುತ್ತೆ, ಅಂತ ಒಂದು ಕನ್ಫ್ಯೂಷನ್ ಆಲೋಚನೆಗಳಿಂದ ಕೂಡಿದಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು. ಆದರೆ ಅವ್ರು ಯಾರು ಹಾಗೆ ಹೇಳಲಿಲ್ಲ ಪ್ರೇಮ. ಬಿಕಾಸ್ ಅವರ ಆ ಕುಟುಂಬದ ಎಲ್ಲ ಸದಸ್ಯರುಗಳ ಮೈಂಡ್ ಒಂದೇ ಆಗಿತ್ತು. ಆಮೇಲೆ 3 ಜನ ಬಂದಿರುವಂಥ ಮಕ್ಕಳ ಮನಸ್ಸು ಒಂದೇ ಆಗಿತ್ತು. ಅದಕ್ಕೋಸ್ಕರವಾಗಿ ಇಮಿಡಿಯೇಟ್ ಆಗಿ ಆ ಮೂಗರು ಏನ್ ಮಾಡಿದ್ರಿ, ಕ್ರಿಸ್ತನ ಮಾತಿಗೆ ವಿಧೇಯರಾದರು. ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ರು. ಎಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಿರೋ ಅಲ್ಲಿ ಸಮಾಧಾನ ಇರ್ತದ್ರಿ. ಎಲ್ಲಿ ದೇವರ ವಾಕ್ಯಕ್ಕೆ ಕಿವಿ ಕೊಡ್ತಾರೋ ಅಲ್ಲಿ ಸಮಾಧಾನ ಇರ್ತದ, ಅಲ್ಲಿ ಸಂತೋಷ ಇರ್ತದ ಪ್ರೇರೆ. ಅದಕ್ಕೋಸ್ಕರವಾಗಿ ಆ ಸಂತೋಷ ಎಲ್ಲಿವರೆಗೆ ಬಂತು, ಅವರೆಲ್ಲರೂ ಕೊಂಡಾಡ್ದಿರೋ ಪ್ರೇರೆ. ಬಹಳ ಸಂತೋಷ ಪಟ್ರು, ಬಹಳ ಸಂತೋಷ. ಇವತ್ತ ಕ್ರಿಸ್ತನು ಎಲ್ಲಿರ್ತಾನಲ್ಲಿ ಸಂತೋಷ ಇರ್ತದೆ ಅಲ್ರಿ. ಕ್ರಿಸ್ತನು ಎಲ್ಲಿರ್ತಾನಲ್ಲಿ ಕೊರತೆಗಳು ಇರೋದಿಲ್ಲ ಪ್ರೇರೆ. ಸೊ ಕ್ರಿಸ್ತನು ಅದಕ್ಕೋಸ್ಕರವಾಗಿ ಕರೀತಾ ಇದ್ದಾರೆ, ಕುರುಬರೇ ಕೇಳಿರಿ ಅಲ್ವಾ, ನನ್ನ ಮಕ್ಕಳಿರ ಕೇಳಿರಿ, ಹೆದರಬೇಡ್ರಿ, ನನ್ನ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯಿರಿ, ನನ್ನ ವಾಕ್ಯಗಳು ಕೈಗೊಂಡು ನಡೆಯಿರಿ, ನನ್ನ ವಾಕ್ಯಗಳಿಗೆ ಪೂರ್ಣ ಭರವಸೆ ಬಿಡ್ರಿ. ನಿಮಗೆ ಸಿಗುವಂಥ ಆನಂದ ಅಷ್ಟಿಷ್ಟಲ್ಲ. ಈ ಆನಂದ ಅನ್ನುವಂಥದ್ದು, ಸಮಾಧಾನ ಅನ್ನುವಂಥದ್ದು, ಸಂತೋಷ ಅನ್ನೋಂಥ ಅಂಗಡಿಯಲ್ಲಿ ಸಿಗ್ತದೇನ್ರಿ? ಅದು ಸಿಗಲ್ಲ ಪ್ರಿಯ. ಅದೆಲ್ಲಿ ಅಂಗಡಿಗಳಲ್ಲಿ ಕೊಂಡುಕೊಳ್ಳೋದಕ್ಕೂ ಆಗಲ್ಲ, ಸಿಗಲ್ಲ. ಅದಕ್ಕೆ ಒಬ್ರು ಹೇಳ್ತಾರೆ, ನಾವು ಉತ್ತಮವಾದಂಥ ಒಂದು ಬೆಡ್ ಖರೀದಿ ಮಾಡ್ಬೋದು ಅಂದ್ರಿ, ಆದರೆ ನಿದ್ರೆ ಖರೀದಿ ಮಾಡೋಕ್ಕಾಯ್ತದೇನ್ರಿ? ನಿದ್ರೆ ಖರೀದಿ ಮಾಡೋಕ್ಕಾಗಲ್ಲ. ನೋಡಿದ್ರೆ ಬೆಡ್ ಖರೀದಿ ಮಾಡ್ಬೋದು ಒಳ್ಳೆ ಚೆನ್ನಾಗಿ, ಆದರೆ ನಿದ್ದೆ ಖರೀದಿ ಮಾಡೋಕ್ಕಾಗಲ್ಲ. ಕೆಲವೊಬ್ರು ಹೇಳ್ತಾರೆ ಒಳ್ಳೊಳ್ಳೆ ಬೆಡ್ಡು ಎಲ್ಲ ಇರ್ತದೆ ಸರ್, ಇಡೀ ರಾತ್ರಿ ಎಲ್ಲ ನನಗೆ ನಿದ್ರೆನೇ ಬರಲಿಲ್ಲ. ಯಾಕಮ್ಮ ಇಷ್ಟು ಚೆನ್ನಾಗಿದೆ ಮನೆ, ಇಷ್ಟು ಚೆನ್ನಾಗಿದೆಯಲ್ಲ ಬೆಡ್ ಅಂತ ಅನ್ನುವಾಗ, ಗೊತ್ತಿಲ್ಲ ಸರ್, ನಾನು ಫುಲ್ ಬೇರೆ ಬೇರೆ ದೃಶ್ಯಗಳನ್ನೇ ನಾನು ಅನುಭವಿಸ್ತಾ ಇದ್ದೆ, ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ನಾನು ಹಾದು ಹೋಗ್ತಾ ಇದ್ದೆ. ಅದೆಲ್ಲಿ ಸಿಗ್ತದ್ರಿ? ಅದೆಲ್ಲಿ ಹೋಗಲಾಡಿಸ್ಬೇಕ್ರಿ? ಯೇಸು ಕ್ರಿಸ್ತನಲ್ಲಿ ಪ್ರೇರೆ. ಆಮೇಲೆ ಅದಕ್ಕೋಸ್ಕರವಾಗಿ ದೇವರು ಮನುಷ್ಯನನ್ನು ಅರ್ಥ ಮಾಡಿಕೊಂಡು, ಮನುಷ್ಯನ ತಿಳಿದುಕೊಂಡು ಇವತ್ತು ದೂತನ ಮೂಲಕವಾಗಿ ಅವರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಏನಂತ? ಹೆದರಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಇವತ್ತು ಕರ್ತನಾದಂಥ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ನಾವು ಬರುವಾಗ ಹೆದರಿಕೆ ಇರುವುದಿಲ್ಲ. ಏನಿರ್ತದೆ ಬದಲಾಗಿ? ಹೆದರಿಕೆ ಬದಲಾಗಿ ಸಂತೋಷ ಇರ್ತದೆ. ಆಮೇಲೆ ಆ ಸಂತೋಷ ನಾನು ನೀನು ಅನುಭವಿಸಬೇಕೆಂಬುದಾಗಿ ಯೇಸು ಈ ಲೋಕದಲ್ಲಿ ಬಂದಿದ್ದಾನೆ ಪ್ರಿಯ. ನರವತಾರ ವ್ಯಕ್ತಿ ಬಂದಿದ್ದಾನೆ. ಇದು ಸಾಧಾರಣವಾಗಿ ಅಲ್ಲ ಪ್ರಿಯರೇ, ದೇವರ ಅನಾದಿ ಕಾಲದ ಪೂರ್ವ ಆಲೋಚನೆ ಆಗಿದೆ. ಅನಾದಿ ಕಾಲದಿಂದಲೇ ಯೋಚನೆ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾನಂತ್ರಿ? ಹುಡುಕ್ತಾ ಇದ್ದಾನೆ ಪ್ರೇರೆ ಅಲ್ವಾ? ಹುಡುಕ್ತಾ ಇದ್ದಾನೆ. ಕೆಟ್ಟೋದವ್ರನ್ನ ಯಾರನ್ನ ಹುಡುಕ್ತಾರೇನ್ರಿ? ಒಂದು ವೇಳೆ ಒಂದು ಕುಟುಂಬದಿಂದ ಒಬ್ಬ ವ್ಯಕ್ತಿ ಕುಡಿದು ಮನೆಯೆಲ್ಲ ಹಾಳು ಮಾಡಿ ಹೋಗುವಾಗ ತನ್ನ ಹುಡುಕ್ತಾರೇನ್ರಿ? ಬೇಗ ಎಲ್ಲಾದ್ರೂ ಹೋಗಲಿ, ಬದುಕಲಿ ಬಿಡ ಕಡೆ ಏನ್ ಮಾಡ್ತಾನೆ? ತಿದ್ರು ಏನ್ ಮಾಡ್ದೇನೆ ಹೇಳ್ರಿ, ಎಲ್ಲಾ ಹಾಳು ಮಾಡಿ ಹೋಗಿದ್ದ ಅಂತಾರೆ. ಆದ್ರೆ ಯೇಸು ಕ್ರಿಸ್ತನ ಹಾಗಲ್ರಿ ಪ್ರೇರೆ. ಏನ್ ಮಾಡ್ತಾ ಇದ್ದಾನೆ? ಲೂಕನ ಬರೆದ ಸುವಾರ್ತೆ 19ನೇ ವರ್ಷದಲ್ಲಿ ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಜೋರಾಗಿ ಹೇಳ್ರಿ ಹಾಲೆಲೂಯ.
ಓಕೆ, ನಾವೆಲ್ಲರೂ ಒಂದ್ಸಾರಿ ಏನಾಗಿದೆ ಕೆಟ್ಟಬೋದಂತವ್ರು ಪ್ರಿಯರೇ. ಆ ಸಂತೋಷಕ್ಕೋಸ್ಕರವಾಗಿ ನಾವು ಅಲೆದಾಡಿರುವಂಥದ್ದು, ಸಂತೋಷಕ್ಕೋಸ್ಕರವಾಗಿ ಏನೆಲ್ಲ ಲೋಕದಲ್ಲಿ ಇರುವಂಥ ಅಭ್ಯಾಸಗಳಿವಿನೋ ಆ ಅಭ್ಯಾಸಗಳೆಲ್ಲವನ್ನು ಅಡಿಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಕೆಲವರು ಕುಡುಕುತನಕ್ಕೆ ಅಡಿಕ್ಟ್ ಆಗಿದ್ದೀವಿ, ಕೆಲವರು ಧೂಮಪಾನ ಮಾಡೋದಕ್ಕೆ ಅಡಿಕ್ಟ್ ಆಗಿದ್ದೀವಿ, ಇನ್ನೊಬ್ಬರಿಗೆ ತಮಾಷೆ ಮಾಡೋದಕ್ಕೆ ಅಡಿಕ್ಟ್ ಆಗಿದ್ದೀವಿ, ಇನ್ನೊಬ್ಬರು ಯಾವುದೋ ಒಂದು ಫ್ಯಾಷನ್ ಮಾಡೋದಕ್ಕೋಸ್ಕರವಾಗಿ ಅಡಿಕ್ಟ್ ಆಗಿದ್ದೀವಿ. ನೋಡಿದ್ರಲ್ಲ, ಯಾರು ಪ್ರತಿಯೊಬ್ಬರು ಒಂದಲ್ಲ ಒಂದು ವಸ್ತುಗಳಿಗೆ, ಒಂದಲ್ಲ ಒಂದು ಲೋಕದ ಭಾವನೆಗಳಿಗೆ ನಾವು ಮೋಸ ಹೋಗಿದ್ದೇವೆ. ಆದ್ದರಿಂದ ನಮಗೇನಾಗಲಿಲ್ಲ, ಸಂತೋಷ ಅನ್ನುವಂಥದ್ದು ಸಿಗಲಿಲ್ಲ. ಆದರೆ ಯೇಸು ಕ್ರಿಸ್ತನ ಮಾತು ಕೇಳಿದ ಕೂಡಲೇ, ಯೇಸು ಕ್ರಿಸ್ತನನ್ನು ಅನುಸರಿಸೋದಕ್ಕೆ ಮನಸ್ಸು ಮಾಡಿದ ಕೂಡಲೇ ಅಲ್ಲಿ ಸಮಾಧಾನ ಉಂಟಾಯಿತು ಪ್ರೇರೆ. ಹಲ್ಲೆಲೂಯಾ. ಅವ್ರೇನು ಮಾಡಿದ್ರು, ಬಹಳ ಸಂತೋಷ ಪಟ್ಟರು. ಇವತ್ತು ನಾನು ನೀನು ಆ ಸಂತೋಷದಲ್ಲಿ ಜೀವಿಸಬೇಕೆಂಬುದಾಗಿ ಯೇಸು ಇಷ್ಟಪಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಕೇಳಲ್ಪಟ್ಟಂಥ ಈ ವಚನ ಭಾಗ ನಿಮ್ಮೆಲ್ಲರ ಆತ್ಮೀಕ ಜೀವಿತದ ಲಾಭಕ್ಕಾಗಿ ಸರ್ವಶಕ್ತನಾದಂಥ ದೇವರು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್. ಹಲ್ಲೆಲೂಯಾ.